ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಅಜಿತ್ಗಂತೂ ತುಂಬ ಈಗ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಆದಿ ಅನ್ನೋರನ್ನ ಸತ್ಯಣ್ಣ ಕರೆಸಿರ್ತಾರೆ. ಅದು ಇನ್ನೂ ಸತ್ಯಣ್ಣಂಗೆ ಇಲ್ಲಿ ಮನೇಲಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ರಂಗೋಲಿ ಹಾಕ್ತಿರ್ತಾರೆ ಇಬ್ಬರು ಕೂಡ. ಇಂದಿನ ಸಂಚಿಕೆಯಲ್ಲಿ ಆ ರಂಗೋಲಿ ಹಾಕೋದು ನೋಡಿ ಅಜಿತ್ ತುಂಬ ಉರ್ಕೊಂಡು ಇಲ್ಲಿಗೆ ಸೈಡಿಗೆ ಕರ್ಕೊಂಡು ಬಂದಿರ್ತಾನೆ ಜಿಮ್ ಮಾಡೋ ಹತ್ರ. ಅಲ್ಲ ಭೂಮಿ, ಜಿಮ್ ಮಾಡೋದು ಬಿಟ್ಟು ಅಲ್ಲಿ ರಂಗೋಲಿ ಹಾಕೊಂಡು ಕೂತಿದೆಯಲ್ವ ನೀನು ಅಂತ ಅಂದಾಗ, ಅಯ್ಯೋ ಯಾಕ್ರಿ, ಅವ್ರು ಬಂದು ರಂಗೋಲಿ ಹಾಕಿ ನಿಮ್ಗೇನು ಕಷ್ಟ ಆಯಿತು? ಅವ್ರು ಎಷ್ಟು ಚೆನ್ನಾಗಿ ಹಾಕ್ತಾರೆ ಗೊತ್ತಾ ರಂಗೋಲಿನ. ಆದರೆ ಅವ್ರಿಗೆ ಸಿಗೋ ಹೆಂಡತಿ ಅಂತೂ ತುಂಬ ಪುಣ್ಯ ಮಾಡಿರ್ತಾಳಪ್ಪ, ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಿರ್ತಾರೆ ಅವರು ಅಂತ ಹೇಳ್ಬಿಟ್ಟು ಉರಿಸ್ತಾ ಇರ್ತಾಳೆ ಅಜಿತ್ನಿಗೆ. ಏನು ಬರೀ ಅವ್ರನ್ನ ಹೊಗಳದೇ ಆಗ್ತಾ, ಜಿಮ್ ಮಾಡಿ ತಗೋ ನೀನು ಫಸ್ಟು ಅಂತ ಅಂದಾಗ, ಅಯ್ಯೋ ಸಾಹೇಬ್ರೆ ಯಾಕೆ ಸಾಹೇಬ್ರೆ ಈ ರೀತಿ ಎಲ್ಲ ಆಡ್ತಾ ಇದ್ದೀರಾ? ಅವ್ರು ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ರು, ಅದಕ್ಕೆ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಪ್ಪ. ನಾನು ಏನು ಹೇಳಿದೆ ಅಂತ ಅಂದಾಗ, ಅಯ್ಯೋ ಅದು ಏನು ಭೂಮಿ, ಪದೇ 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 ಅವ್ರು ರಂಗೋಲಿ ಹಾಕ್ತಿದ್ದಾರೆ ಅಂತ ಹೇಳ್ತಲೇ ಇದೆಯಲ್ಲ, ಜಿಮ್ ಮಾಡೋದು ಬಿಟ್ಟು ಅಲ್ಲಿ ರಂಗೋಲಿ ಹಾಕೊಂಡು ಕೂತಿದ್ದೀಯ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ ಅಜಿತ್ತು. ಅಯ್ಯೋ ಸಾಹೇಬ್ರೆ, ನಾನು ಮನೆ ಕೆಲಸ ಮಾಡಲೇಬೇಕಲ್ವಾ? ಮನೆ ಕೆಲಸ ಮಾಡಿಲ್ಲ ಅಂತಂದರೆ ಹೇಗಾಗುತ್ತೆ? ನಾನು ಅದನ್ನು ರಂಗೋಲಿ ಹಾಕಲೇಬೇಕು ಬೆಳಗ್ಗೆ ಎದ್ದ ತಕ್ಷಣವೇ, ನನ್ನ ಕೆಲಸ ಅದು, ನನ್ನ ಡ್ಯೂಟಿ ಅದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಭೂಮಿ. ಹಾಗಾದರೆ ಬರೀ ರಂಗೋಲಿ ಅವ್ರ ಜೊತೆಗೆ ಹಾಕ್ಬೇಕಾ, ನೀನು ಒಬ್ಬಳೇ ಹಾಕೋಕ್ಕಾಗೋದಿಲ್ವಾ ಅಂತ ಅಂದಾಗ, ಅಯ್ಯೋ ಅವ್ರು ಬಂದು ಹೆಲ್ಪ್ ಮಾಡಿದ್ರಪ್ಪ, ಅದರಲ್ಲಿ ಏನು ತೊಂದರೆ ಇದೆ? ನಿಮಗೇನು ಕಷ್ಟ? ನೀವೇನಾದ್ರು ಬಂದು ಹಾಕ್ತೀರಾ? ನಿಮಗೆ ರಂಗೋಲಿ ಹಾಕೋಕ್ಕೆ ಬರುತ್ತಾ ಇಷ್ಟಕ್ಕೂ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆವಾಗ ಯೋಚನೆ ಮಾಡ್ತಾನೆ ಎಲ್ಲೋ ಅಜಿತ್ತು, ಅಂದರೆ ನಾನು ಕೂಡ ಹೋಗಿ ರಂಗೋಲಿ ಹಾಕಬೇಕು ಭೂಮಿ ಜೊತೆ ಅಂತ. ಈಗ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅವನಿಗೆ ಫುಲ್ಲು. ಹೇಗಾದರೂ ಮಾಡಿ ಈಗಾದರೂ ಪ್ರಪೋಸ್ ಮಾಡಲಿ ಅಂತ ಹೇಳ್ಬಿಟ್ಟು ಸತ್ಯನ ಮಾಡಿರೋ ಪ್ಲಾನ್ ಇದು. ಹಾಗೇನೆ ಇದ್ರ ನಚ್ಚಿ ಕೂಡ ಭಾಗಿಯಾಗಿದ್ದಾನೆ. ಅದನ್ನು ನಚ್ಚಿ ಸಪೋರ್ಟ್ ಮಾಡಿರೋದಷ್ಟೇ. ತಗೋ ಫಸ್ಟು ವರ್ಕೌಟ್ ಮಾಡು ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅದನ್ನು ಈಸ್ಕೋತಾಳೆ. ಅಯ್ಯೋ ಸಾಹೇಬ್ರೆ, ನನ್ನ ಕೈಲಿ ಎತ್ತಕ್ಕಾಗೋದಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಸುಸ್ತೊಡಿತಾ ಇರ್ತಾಳೆ. ಇನ್ನೊಂದು ಕೊಡ್ಲಾ ಅಂತೇಳಿ ಇನ್ನೊಂದು ಕೂಡ ಕೊಡೋಕೆ ಹೋಗ್ತಾನೆ. ಇನ್ನು ಅಷ್ಟರಲ್ಲಿ ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾರೆ, ಆದಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಅಜ್ಜಿ ಬಂದುಬಿಟ್ಟು ದೇವಿಯನ್ನ ಕೇಳ್ತಾರೆ, ಫೋನ್ ಮಾಡಿದ್ಯಾ ಅಂಜುಗೆ ಅಂತೇಳಿ. ನೆನ್ನೆ ಮಾಡಿದ್ದೆ ಅತ್ತೆ, ಇವತ್ತೇನು ಫೋನ್ ಮಾಡಲಿಲ್ಲ. ಯಾಕೆ ಅಂತಂದರೆ ಅವರು ತುಂಬ ಬ್ಯುಸಿ ಇದ್ದಾಳೆ. ಯಾಕೆ ಅಂತಂದರೆ ಅಲ್ಲಿ ಕನ್ನಡ ರಾಜ್ಯೋತ್ಸವ, ಎಲ್ಲರೂ ಕೂಡ ಕನ್ನಡಿಗರು ಸೇರಿ ಫಾರಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರ್ತಾರೆ ಅಂತಂದಾಗ ಆದಿ ಇದ್ಕೊಂಡು, ಹೌದು ನಮ್ಮ ಕನ್ನಡಕ್ಕೆ ತುಂಬ ಬೆಲೆ ಇದೆ, ಎಲ್ಲಿದ್ದರೂ ಕೂಡ ನಮ್ಮ ಕನ್ನಡಿಗರು ಹೋಗಿ ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಭಾಗವಹಿಸ್ಬಿಟ್ಟು ನಮ್ಮದು ಒಂದು ದೇಶದ ಒಂದು ಕನ್ನಡ ಅನ್ನೋದನ್ನ ಒಂದು ಪ್ರಚಾರ ಮಾಡ್ತಾರಲ್ಲ, ಅದಕ್ಕಿಂತ ಖುಷಿ ಏನಿದೆ ಅಂದಾಗ ಇಲ್ಲಿ ದೇವಿಯನ್ನು ಇದ್ಕೊಂಡು, ಹೌದು ನಮ್ಮ ಮಂಜಿಗೆ ಅಂಥದ್ರೆಲ್ಲ ಇಂಟ್ರೆಸ್ಟ್ ಇರಲ್ಲ, ಆದರೂ ಕೂಡ ಕನ್ನಡ ಅಂದಮೇಲೆ ಹೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ದೇವಿಯೇ ಹೇಳ್ತಾ ಇರ್ತಾಳೆ. ಇಲ್ಲಿ ಸಂಗೀತ ಕೂಡ ಅಷ್ಟೇ ತುಂಬಾ ಖುಷಿ ಪಡ್ತಾ ಇರ್ತಾರೆ, ನಮ್ಮ ಕನ್ನಡ ಅಂದರೆ ಎಷ್ಟೊಂದು ಹೆಮ್ಮೆ ಇದೆಯಲ್ವಾ ಅಂತ ಹೇಳಿ. ಮತ್ತು ಇಲ್ಲಿ ಕೆಲಸದವರು ಕೆಲಸಕ್ಕೆ ಬಂದಿರಲ್ಲ. ಆವಾಗ ಕೇಳಿದಾಗ, ಮತ್ತು ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ ನಾನೇ ಎದ್ಬಿಟ್ಟು, ಈಗ ನಾನು ಎಲ್ಲರಿಗೂ ಟೀ ಮಾಡ್ಕೊಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ಬಿಟ್ಟು ಟೀ ಮಾಡೋಣ ಅಂತ ಹೇಳಿ ಆ ಟೀಗೆ ಇಟ್ಬಿಟ್ಟು ಹಿಂದಕ್ಕೆ ತಿರ್ಕೊಂಡು ನಿಂತ್ಕೊಂಡು ಒಂದು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಸಂಗೀತ. ಅದೇನಾಗ್ಬಿಡುತ್ತೆ ಅಂದರೆ ಸೆರಗು ಆ ಬೆಂಕಿ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ. ಅಷ್ಟರಲ್ಲೇ ಆದಿ ಬಂದ್ಬಿಟ್ಟು ಆ ಬೆಂಕಿ ಬಿದ್ದಿರುತ್ತಲ್ವ, ಅದನ್ನು ಬಂದು ಕಾಪಾಡಿಬಿಡ್ತಾನೆ. ನಚ್ಚಿ ಕೂಡ ಓಡಿ ಬರ್ತಾನೆ. ಏನಮ್ಮ ನೀವು ನೋಡ್ಕೊಂಡು ಮಾಡಬೇಕಲ್ವೇನಮ್ಮ, ಯಾರಾದರೂ ಅಡುಗೆ ಮನೇಲಿ ಫೋನ್ ಯೂಸ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಆದಿ ಬೈತಾ ಇರ್ತಾನೆ. ಅವಾಗ ಹೊರಗಡೆ ಕರ್ಕೊಬರ್ತಾರೆ. ಏನಾಯಿತು ಅಂತ ಎಲ್ಲ ಗಾಬರಿ ಮಾಡ್ಕೋಬೇಕಾದಾಗ ಆದಿ ಹೇಳ್ತಾನೆ, ಈ ರೀತಿ ಟೀ ಮಾಡ್ತಾಯಿದ್ರು ಫೋನಲ್ಲಿ ಮಾತಾಡಿಕೊಂಡು, ಅಷ್ಟರಲ್ಲೇ ಬೆಂಕಿಗೆ ಸೆರಗು ತಾಗ್ಬಿಡ್ತು, ಅದಕ್ಕೆ ಬೆಂಕಿ ಹಚ್ಚಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಹೇಳಿದಾಗ, ಏನು ನೋಡ್ಕೊಂಡು ಮಾಡಬೇಕಲ್ಲ ಸಂಗೀತ, ಏನಕ್ಕೆ ಫೋನ್ ಯೂಸ್ ಮಾಡ್ತಾ ಇದ್ದೆ ನೀನು ಅಂತ ಅಜ್ಜಿ ಕೂಡ ಬೈತಾರೆ. ಅಯ್ಯೋ ನನಗೇನೂ ಆಗಿಲ್ಲಮ್ಮ, ಆರಾಮಾಗಿರಿ ನೀವು ಅಂದಾಗ, ಏನಾದರೂ ಏಟಾಯ್ತು, ಏನಾದರೂ ನೋವಾಯ್ತೇನೆ ನಿನಗೆ, ಬೆಂಕಿ ತಾಕ್ತೇನೆ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಇಲ್ಲಮ್ಮ ಆ ರೀತಿ ಏನೂ ಆಗಿಲ್ಲ, ಅಷ್ಟರಲ್ಲೇ ಬಂದು ಆದಿ ಕಾಪಾಡ್ದ ಅಂತ ಹೇಳಿದಾಗ ಮನೆಯವರೆಲ್ಲ ತುಂಬಾ ಖುಷಿ ಪಟ್ಬಿಡ್ತಾರೆ. ಆದರೆ ಅಮ್ಮ, ನೀವು ಈ ಮನೆಗೆ ಅಕ್ಕ, ಅತ್ತಿಗೆ, ನಾದಿನಿ, ಅಮ್ಮ ಎಲ್ಲ ಆಗಿದ್ದೀರಮ್ಮ, ನೀವು ಮನೆಗೆ ಒಂಥರ ಬೆಂಬಲವಾಗಿ ಇರುವಂತಹ ಒಂದು ತಾಯಿ ಥರ ಇದ್ದೀರಾ ನೀವು ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಅವ್ರನ್ನ ನೋಡಿಬಿಟ್ಟು ಸಂಗೀತರನ್ನ, ಏನಪ್ಪ ಈ ರೀತಿಯೆಲ್ಲ ಹೇಳ್ತಾ ಇದೆಯಾ, ತಾಯಿ ಅಂದ್ರೆ ಅಷ್ಟೊಂದು ನೆನಪಾಗ್ತಿದೆಯಾ ನಿನಗೆ, ತಾಯಿ ಅಂದ್ರೆ ಅಷ್ಟೊಂದು ಅಭಿಮಾನನ ಅಂತ ಹೇಳಿ ಕೇಳಿದಾಗ, ಹೌದಮ್ಮ ತಾಯಿ ಬೆಲೆ ಯಾರಮ್ಮ ತಂದು ಕೊಡೋಕ್ಕಾಗುತ್ತೆ ಅಂತೇಳಿ ಹಾದಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಇವರಿಬ್ಬರು ಕೂಡ ಬರ್ತಾರೆ. ಆದರೆ ಅಜಿತ್ಗೂ ಭೂಮಿಗೆ ಯಾವುದೇ ಕಾರಣಕ್ಕೆ ವಿಷಯನೇ ಹೇಳ್ಬೇಡ್ರಿ, ನಾನು ಅಡುಗೆ ಮನೆಗೆ ಹೋಗೋಕ್ಕೆ ಬಿಡೋದಿಲ್ಲ ತಿರ್ಗಾ ಆದಿ, ನೀನು ಹೇಳ್ಬೇಡ ಅಂತೇಳಿ ಮೊದಲೇ ಸಂಗೀತ ಹೇಳಿರ್ತಾಳೆ, ಅದಕ್ಕೋಸ್ಕರ ಹೇಳೋದಿಲ್ಲ. ಇನ್ನು ಅಷ್ಟರಲ್ಲೇ ಇಲ್ಲಿ ಅಜಿತ್ ಭೂಮಿ ಬರ್ತಾರೆ. ಬಂದಾಗ ನಚ್ಚಿ ಇದ್ಕೊಂಡು, ಏನು ಬ್ರೋ ವರ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ರ ಅಂತ ಅಂದಾಗ, ಹೌದು ಅಂತ ಹೇಳಿ ಮಾತುಕತೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಹೇಗಾದರೂ ಮಾಡಿ ಆ ದಿನ ಮನೆ ಬಿಟ್ಟು ಆಚೆ ಕಳಿಸ್ಬೇಕನ್ನೋದು ಇಲ್ಲಿ ತಲೆ ಒಳಗಡೆ ಬಂದುಬಿಟ್ಟಿರ್ತೈತೆ ಅಜಿತ್ನಿಗೆ. ಈಗ ಸ್ಟಾರ್ಟ್ ಆಗಿರುತ್ತೆ. ಹಂಗೆ ಮಾತುಕತೆ ಮಾತಾಡಬೇಕಾದಾಗ
ಆದಿ ಬೇರೆ ಕಡೆ ಡ್ಯೂಟಿ ಮಾಡ್ತಾ ಇರ್ತಾನೆ. ಮೈಸೂರಲ್ಲೂ ಬೆಂಗಳೂರಲ್ಲಿ ಓಡಾಡ್ಬೋದಲ್ವಾ ಅಂತೇಳಿ ಮಾತಾಡಬೇಕಾದಾಗ, ಹೌದು ನಾನು ಯಾಕೆ ಅಂದರೆ ಡ್ಯೂಟಿನ ಅಲ್ಲೇ ಮಾಡಬೇಕಾಗುತ್ತೆ, ನನಗೆ ಅಪ್ ಆ್ಯಂಡ್ ಡೌನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಆದಿ ಹೇಳಿದಾಗ, ಅವಾಗ ಅಜಿತ್ ಇದ್ಕೊಂಡು ಹೌದೌದು ಪಾಪ ಅವ್ರ ಆರೋಗ್ಯ ಏನಾಗಬೇಕು, ಅವರು ದಿನ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತಲ್ವಾ, ಅದಕ್ಕೋಸ್ಕರ ಅವರು ಅಲ್ಲಿಂದ ಇಲ್ಲಿಗೆ ಓಡಾಡೋಕ್ಕಾಗೋದಿಲ್ಲ, ಅವ್ರು ಅಲ್ಲೇ ಹೋಗೋದೇ ಬೆಸ್ಟು ಅಂತ ಅನಿಸುತ್ತೆ ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಅವ್ನಿಗೆ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ, ಇಲ್ಲಿ ಎಲ್ಲೋ ಒಂದು ಕಡೆ ಸತ್ಯಣ್ಣ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾ ಇರ್ತಾನೆ. ಅವ್ನು ಯುಗ ಎಲ್ಲನ ವಾವ್ ತುಂಬಾ ಸ್ಟಾರ್ಟ್ ಆಗಿಬಿಟ್ಟಿದೆ ಅಜಿತ್ನಿಗೆ ಯುಗ ಅಂತ ಅಂದ್ಕೊಂಡು ಅವರೇ ಮಾತಾಡ್ಕೋತಾ ಇರ್ತಾರೆ. ಆದರೆ ಭೂಮಿನ ಹಗ್ ಮಾಡ್ಕೊಂಡು ಕೂಡ ಮಾತಾಡ್ತಾ ಇರ್ತಾನೆ ಆದಿ ಎದುರಿಗೆ. ಅಂದರೆ ನಾನು ಹೇಳ್ತೀನಿ ಯಾರಿಗೂ ನಾನು ಬಿಟ್ಕೊಡಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಆತ್ಮವಿಶ್ವಾಸ ಹೇಳ್ತಾ ಇರುತ್ತೆ. ಅಷ್ಟರಲ್ಲೇ ಇನ್ನು ಇವರು ಕೂಡ ಅಷ್ಟೇ ತುಂಬಾ ಖುಷಿಯಿಂದ ಎಲ್ಲರೂ ಕೂಡ ಆ ದಿನ ಇಲ್ಲೇ ಇಟ್ಕೋಬೇಕನ್ನೋದು ಮನೆಯವರ ಆಸೆ ಆಗಿರುತ್ತೆ. ಅಷ್ಟರಲ್ಲೇ ಇನ್ನು ಆದಿ ಇಲ್ಲ ನಾನು ಹೋಗ್ತೀನಿ ಬಿಡಿ, ಯಾರೂ ರಿಕ್ವೆಸ್ಟ್ ಮಾಡಬೇಡಿ, ನಾನು ಹೋಗ್ತೀನಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾನೆ. ಆವಾಗ ಅಜಿತ್ ಇದ್ಕೊಂಡು ಹೌದೌದು ಅವ್ರು ಇಲ್ಲಿ ಇರೋದೇನು ಬೇಡ, ಪಾಪ ಅವ್ರ ಆರೋಗ್ಯ ಏನಾಗಬೇಕು, ಮತ್ತು ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾನೆ, ಅವ್ರ ಆರೋಗ್ಯ ಏನಾಗಬೇಕು, ಅವ್ರ ದಿನ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗೋದಿಲ್ಲ, ಹೋಗಲಿ ಬಿಡಿ ಅಂತ ಅಂದಾಗ, ಇನ್ನು ಅಷ್ಟರಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ಆದಿ ಇದ್ಕೊಂಡು ನೀವೆಲ್ಲರೂ ರಿಕ್ವೆಸ್ಟ್ ಮೇರೆಗೆ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ, ಇಲ್ಲೇ ಇರ್ತೀನಿ ಅಂತ ಕೂಡ ಒಪ್ಕೊಬಿಡ್ತಾನೆ. ಹಂಗೆ ಒಪ್ಕೊಂಡ ತಕ್ಷಣವೇ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಚಪ್ಪಾಳೆ ಹೊಡೆದ್ಬಿಡ್ತಾರೆ. ಚಪ್ಪಾಳೆ ಹೊಡೆದ ತಕ್ಷಣವೇ ಅಜಿತ್ ಇದ್ಕೊಂಡು ಅವನು ಖುಷಿನೇ ಆಗಿರಲ್ಲ, ಆದರೂ ಕೂಡ ಸುಮ್ಮನೆ ನಿಧಾನಕ್ಕೆ ಚಪ್ಪಾಳೆ ಹೊಡಿತಾನೆ. ತಿರ್ಗಾ ಸನ್ನೆ ಮಾಡ್ತಾ ಇರ್ತಾನೆ ಹೇಗಾದರೂ ಮಾಡಿ ತಡಿ ಅಂತ, ಯಾರಿಗೆ ಸತ್ಯಣ್ಣನಿಗೆ. ಆದರೂ ಕೂಡ ಸತ್ಯಣ್ಣ ಅವ್ರ ಪರವಾಗಿ ಮಾತಾಡಿಬಿಟ್ಟು ಎಲ್ಲರೂ ಕೂಡ ಸೇರಿಕೊಂಡು ಆ ದಿನ ಇಲ್ಲೇ ಇರೋ ಥರ ಮಾಡಿಬಿಡ್ತಾರೆ. ಆಗ ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಗಿಬಿಡುತ್ತೆ. ಭೂಮಿ ಅಂತೂ ತುಂಬಾ ಖುಷಿ ಪಟ್ಕೊಂಡು ಚಪ್ಪಾಳೆ ಹೊಡಿತಾಳೆ. ಅದನ್ನು ನೋಡಿ ಅಜಿತ್ ಉರ್ಕೋತಾ ಇರ್ತಾನೆ. ಇನ್ನು ಆದಿನೂ ಅಷ್ಟೇ ತುಂಬಾ ಖುಷಿಯಾಗಿಬಿಡ್ತಾನೆ. ಅಂದರೆ ಆದಿ ಬಂದಿರೋದೇ ಇವರಿಬ್ಬರನ್ನ ಒಂದು ಮಾಡೋಕ್ಕೋಸ್ಕರ, ಹೇಗಾದರೂ ಮಾಡಿ ಇವ್ರ ಮನಸ್ಸಲ್ಲಿರೋ ಪ್ರೀತಿನ ಹೊರ್ಗಡೆ ತರಬೇಕು ಅನ್ನೋದು ಆದಿ ಉದ್ದೇಶ ಆಗಿರುತ್ತೆ ಅಷ್ಟೇ. ಇನ್ನು ಅಷ್ಟರಲ್ಲೇ ಅಜಿತ್ ಇದ್ಕೊಂಡು ತುಂಬ ಒಂಥರ ಬೇಜಾರದಿಂದ ಚಪ್ಪಾಳೆನೇ ಹೊಡಿತಾನೆ. ಆದರೆ ಸತ್ಯಣ್ಣ ಮಾತ್ರ ತುಂಬ ನೋಡ್ತಾ ಇರ್ತಾರೆ, ಅವ್ರ ಮನಸ್ಸಲ್ಲಿ ಇರೋದನ್ನೆಲ್ಲ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಇವನ ಪ್ರೀತಿ ಉಕ್ಕಿ ಹರಿತಾ ಇದೆ, ಆದರೆ ಇದು ಓಪನ್ ಆಗಿ ಹೇಳೋಕ್ಕೆ ಆಗ್ತಿಲ್ವಲ್ಲ ಇವನಿಗೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅನ್ಕೋತಾ ಇರ್ತಾನೆ. ಇನ್ನು ಅಜಿತ್ ಇದ್ಕೊಂಡು ಸರಿ ಆಯಿತು ಹಾಗಾದರೆ ಇರಲಿ ಬಿಡಿ ಪಾಪ ಸಂತೋಷವಾಗಿ ಇಲ್ಲಿಂದನೇ ಓಡಾಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೊರ್ಗಡೆಯಿಂದ ಮಾತು ಬರ್ತಾ ಇರುತ್ತೆ, ಒಳಗಡೆಯಿಂದ ಮಾತು ಬರ್ತಾ ಇರಲ್ಲ. ಇನ್ನು ಅದೆಲ್ಲ ಮುಗಿದ ಮೇಲೆ ಆಫೀಸಿಗೆ ಬಂದುಬಿಟ್ಟು ಇಬ್ಬರು ಕೂತಿರ್ತಾರೆ. ಆವಾಗ ಸತ್ಯಣ್ಣ ನಾನಂತೂ ಜರ್ಕಿನ್ ಹಾಕ್ಕೊಂಡಿದ್ದೀನಿ ಮತ್ತು ಕೋಟ್ ಹಾಕ್ಕೊಂಡಿದ್ದೀನಿ, ನಾನಂತೂ ಲಾಯರ್ ಥರ ಯೋಚನೆ ಮಾಡ್ತಾ ಇರ್ತೀನಿ, ನೀನು ಯಾಕೆ ಗುಮ್ಮ ಅಂತ ಇಟ್ಕೊಂಡಿದೀಯಾ ಮೂತಿನ ಅಂತೇಳಿ ಕೇಳ್ತಾನೆ. ನಾನು ಕೇಳಿದ ತಕ್ಷಣ ಅಜಿತ್ ಇಟ್ಕೊಂಡು ಹಾಗೇನಿಲ್ವಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಅಂದಾಗ, ಆಗ ಅನ್ನಿಸ್ತಾ ಇಲ್ಲಪ್ಪ ನಿನ್ನ ಮುಖನ ನೋಡಿದ್ರೆ ಯಾಕೋ ತುಂಬ ಗುಮ್ಮಂತ ಇದೆಯಾ, ನೀನು ಯಾಕೋ ಉರ್ಕೋತಾ ಇದೆಯಾ ಅಂತ ಹೇಳಿದಾಗ, ಹೌದೌದು ನನ್ನ ಮನಸ್ಸಲ್ಲಿ ಒಂಚೂರು ಬೇಜಾರ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಓಪನಾಗಿ ಹೇಳ್ತಾನೆ, ಅಲ್ಲ ನಮ್ಮ ಭೂಮಿ ಬೆಳಗ್ಗೆ ಅಷ್ಟೊತ್ತಿಗೆ ರಂಗೋಲಿ ಹಾಕಕ್ಕೆ ಹೋಗಿದ್ರೆ ಆ ಯಾದಿ ಬಂದುಬಿಟ್ಟು ರಂಗೋಲಿ ಹಾಕ್ತಾಯಿದ್ರೆ ಈ ಭೂಮಿ ತುಂಬ ಖುಷಿಯಿಂದ ಅವನ್ನೇ ಹೊಗಳ್ತಾ ಇರ್ತಾಳೆ. ಆದರೆ ಬರೀ ಅವ್ನು ಹೊಗಳೋದೇ ಆಗೋಗ್ಬಿಟ್ಟಿದೆ ಅವಳಿಗೆ. ಅಂಥ ಗಂಡ ಸಿಗಬೇಕು, ಇಂಥ ಹೆಂಡತಿ ಸಿಗಬೇಕು, ಅವ್ರಿಗೆ ತುಂಬ ಹೆಂಡತಿ ಸಿಗೋಳು ಪುಣ್ಯ ಮಾಡಿರ್ತಾಳೆ, ಹಾಗೆ ಹೀಗೆ ಅಂತ ನನ್ನ ಹತ್ರ ಹೊಗಳ್ತಾ ಇರ್ತಾಳಲ್ಲ ಸತ್ಯಣ್ಣ ನೀನು, ಅವಳು ನಂಗೆ ತುಂಬ ಬೇಜಾರಾಗ್ತಿದ್ಯಪ್ಪ ಇದನ್ನೆಲ್ಲ ನೋಡಿದ್ರೆ. ಅಂದರೆ ಅಲ್ಲ ಕಣೋ, ನೀನು ಯಾಕೆ ಉರ್ಕೊತೀಯಾ, ನೀನು ಕೂಡ ಹೋಗಿ ಅವಳ ಪಕ್ಕದಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ರಂಗೋಲಿನ ಹಾಕು ಕೂತ್ಕೊಂಡು ನೀನು ಯಾಕೆ ಉರ್ಕೋತಾ ಇದೀಯ ಅಂದಾಗ ನಾನು ಹಾಕ್ಬೇಕಾ, ಅಜಿತ್ ರಾಮ್ ಇದು ಏನು ಗೊತ್ತಾ, ಅಜಿತ್ ರಾಮ್ ಅಂದರೆ ಈ ಮಂಡ್ಯ ಜಿಲ್ಲೆಗೆ ಹೆಸರುವಾಸಿ, ಎಂತೆಂಥ ರೌಡಿಗಳೆಲ್ಲ ಇಟ್ಕೊಬಂದು ಸ್ಟೇಷನ್ಗಳ್ಗಡೆ ಹಾಕಿದ್ದೀನಿ, ಆದರೆ ನಾನು ಯಾವತ್ತೂ ಹೊಗಳೋದಿಲ್ಲ, ಅವ್ನು ರಂಗೋಲಿ ಹಾಕಿದ್ಕೋಸ್ಕರ ಇಷ್ಟೊಂದೆಲ್ಲ ಹೊಗಳ್ತಾಳಲ್ಲ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ನೋಡೋ ನೀನು ಏನೇ ತಂದು ಕೊಟ್ಟರು ಕೂಡ ಹೆಂಡ್ತಿಗೆ ಬೆಳ್ಳಿ ಬಂಗಾರ ಏನೇ ತಂದು ಕೊಟ್ಟರು ಕೂಡ, ಸ್ವರ್ಗ ತಂದು ಕೊಟ್ಟರು ಕೂಡ ಅವಳಿಗೆ ಇಷ್ಟ ಆಗೋದು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ದ ಕಣ ಎಲ್ಪು, ಆವಾಗ ತುಂಬ ಖುಷಿ ಪಡ್ತಾಳೆ. ನೀನು ಕೂಡ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ರಂಗೋಲಿನ ಹಾಕು ಅಂತೇಳಿ ಸತ್ಯಣ್ಣ ಹೇಳ್ತಿರ್ತಾನೆ. ನೀನು ನನ್ನ ಪರ ಮಾತಾಡ್ತಿದ್ಯಾ ಆದಿ ಪರ ಮಾತಾಡ್ತಿದ್ಯಾ ಅಂದಾಗ, ಯಾರ ಪರನೂ ಮಾತಾಡ್ತಿಲ್ಲಪ್ಪ, ನಾನು ಕರೆಕ್ಟಾಗೇ ಹೇಳ್ತಾ ಇದ್ದೀನಿ ಅಂತೇಳಿ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಮಾತಾಡಿಕೊಂಡು ಭೂಮಿ ಯಾವ ಥರ ರಂಗೋಲಿ ಹಾಕಿರ್ತಾನೆ ಅದೇ ರೀತಿ ಅಜಿತ್ತು ರಂಗೋಲಿ ಕೂಡ ಹಾಕಿರ್ತಾನೆ. ಅದನ್ನು ಸತ್ಯಣ್ಣ ನೋಡಿಬಿಡ್ತಾನೆ. ಏನಪ್ಪ ರಂಗೋಲಿ ಹಾಕಿದಿ ಅಂತೇಳಿ ಆ ಪೇಪರ್ನ ಆಗ್ಲೆಲ್ಲ ಕಿತ್ಕೊಳ್ಳೋಕೆ ಹೋಗ್ತಾನೆ. ಆದರೆ ಪೇಪರ್ ಅವ್ನು ಕೊಡೋದೇ ಇಲ್ಲ ಅಜಿತ್ತು, ಮತ್ತು ಕಿತ್ಕೊಳ್ಳೋಕೆ ಹೋಗ್ತಾನೆ, ಕೊಡೋದೇ ಇಲ್ಲ, ಮುಚ್ಚಿಟ್ಕೋತಾನೆ. ಇನ್ನು ಅಷ್ಟರಲ್ಲೇ ಸತ್ಯಣ್ಣ ಹೊರಗಡೆ ಬಂದುಬಿಟ್ಟು ಫೋನ್ ಮಾಡ್ತಾನೆ ಆದಿಗೆ. ಅಂದರೆ ಎಲ್ಲಿದ್ದೀರಾ, ಏನು ಆ ಥರ ಕೆಲ್ಸಕ್ಕೆ ಬರೋಕ್ಕಾಗೋದಿಲ್ವಾ, ಟೈಮಿಗೆ ಸರಿ ಕೆಲ್ಸಕ್ಕೆ ಬರೋಕ್ಕಾಗೋದಿಲ್ವಾ, ಹಾಗೆ ಹೀಗೆ ಅಂತ ಜೋರಾಗಿ ಕಡತ್ತಂಗೆ ಮಾತಾಡ್ತಾ ಇರ್ತಾನೆ. ಅದನ್ನು ಭೂಮಿ ನೋಡಿಬಿಟ್ಟು ನಮ್ಮ ಸತ್ಯಣ್ಣ ಯಾರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ.
ಆದರೆ ಅದು ಗೊತ್ತಿರಲ್ಲ ಇವಳಿಗೆ. ಸತ್ಯಣ್ಣ ಯಾರು ಸತ್ಯಣ್ಣ ಈ ರೀತಿ ಎಲ್ಲ ಆವಾಜ್ ಆಗ್ತಾ ಇದೆಯಾ ಅಂತ ಅಂದಾಗ, ಯಾರಿಲ್ಲ ಭೂಮಿ, ಈ ಥರ ಕೈದಿ ಯಾರೋ ಒಬ್ಬನು ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಬರಲ್ಲ, ಇಲ್ಲಿ ಕೆಲ್ಸಕ್ಕೆ ಸರಿಯಾಗಿ ಹಾಜರಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸತ್ಯಣ್ಣ. ಇಲ್ಲಿ ಲೊಕೇಶನ್ನ ಕಳಿಸಿ ತಕ್ಷಣವೇ ಆದಿ ಅಲ್ಲಿಗೆ ಬಂದಿರ್ತಾನೆ. ಇವಾಗ ಸತ್ಯಣ್ಣ ಕೂಡ ಅಲ್ಲಿಗೆ ಹೋಗ್ತಾನೆ. ಆವಾಗ ಒಂದು ಸ್ವಲ್ಪ ಮಾತುಕತೆ ಅವರಿಬ್ಬರ ಮಧ್ಯದಲ್ಲೂ ನಡೆಯುತ್ತೆ. ಅಂದರೆ ವಾದಿ ವಿವಾದ ಏನೇನೆಲ್ಲ ಜೈಲಲ್ಲಿ ಮಾತಾಡ್ತಾರೆ ಅದೇ ರೀತಿ ಒಂಥರ ಕೈದಿ ಅನ್ನೋ ಥರ, ಒಂಥರ ಲಾಯರ್ ಅನ್ನೋ ಥರ ಮಾತಾಡ್ತಲೇ ಇರ್ತಾರೆ. ಅದೆಲ್ಲ ಮಾತಾಡಿದ್ದಾದಮೇಲೆ, ಇನ್ನೇನು ಫೈಟ್ ಮಾಡಬೇಕಂತ ಬಂದಿದ್ದೀರಾ, ನಾನು ಹೊಡಿಬೇಕಂತ ಬಂದಿದ್ದೀರಾ, ಹಾಗಾದರೆ ಹೊಡೀರಿ ನೋಡೋಣ ಅಂತೇಳಿ ಆದಿ ಹತ್ತತ್ರ ಹೋಗ್ತಾ ಇರ್ತಾನೆ. ಇಲ್ಲಿ ಸತ್ಯಣ್ಣ ಕೂಡ ಅಷ್ಟೇ, ಹೊಡಿಯೋಕ್ಕೆ ಮೂಡಿಲ್ಲ ಇವಾಗ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹೋಗ್ತಾನೆ. ಯಾಕೆ ಹೊಡಿಯೋಕ್ಕೆ ಮೂಡಿಲ್ವಾ, ಲೊಕೇಶನ್ ನೀವೇ ತಾನೇ ಕರೆಸಿರೋದು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾ ಇರ್ತಾನೆ. ಆದರೆ ನನಗೀಗ ಹೊಡಿಯೋಕ್ಕೆ ಮೂಡಿಲ್ಲ ಅಂತ ಮತ್ತೆ ಹೊರಡೋಣ ಅಂತ ಹೇಳ್ಬಿಟ್ಟು ಕಾರ್ ಹತ್ರ ಹೊರಟೋಗ್ತಾನೆ. ಹೊರಟೋದ ತಕ್ಷಣ ಆದಿ ಇದ್ಕೊಂಡು ಅವನು ಕೂಡ ಹೋಗೋಣ ಅಂತೇಳಿ ಹೋಗ್ತಾನೆ. ತಿರುಗಿ ನಿಲ್ಲು ಅಂತ ಹೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬಂದುಬಿಟ್ಟು ತುಂಬ ತಮಾಷೆಯಿಂದ ಇಬ್ಬರು ಮಾತಾಡಿಕೊಂಡು ಒಬ್ರಿಗೊಬ್ರು ಹಾಗೆ ಮಾಡ್ಕೊಬಿಡ್ತಾರೆ. ಅಂದರೆ ಇವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೆ ಮೊದಲೇನೆ. ಫ್ರೆಂಡ್ಸ್ ಆಗಿರೋದ್ರಿಂದನೇ ಇಲ್ಲಿ ಅಜಿತನಿಗೆ ಈಗೋ ಬರೋಕ್ಕೋಸ್ಕರ ಇವರಿಬ್ಬರು ಪ್ಲ್ಯಾನ್ ಮಾಡಿರುವಂಥದ್ದಾಗಿರುತ್ತೆ. ಇವತ್ತು ಗೊತ್ತಾಗುತ್ತೆ ಅವರಿಬ್ಬರಿಗೂ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು.